ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಎನ್ಐಎಗೆ ನೀಡಬೇಕು. ಇದರಲ್ಲಿ ಪಿಎಫ್ಐ ಸಂಘಟನೆ ಸೇರಿದಂತೆ ಅನೇಕ ದೇಶದ್ರೋಹಿಗಳ ನಂಟು ಇದೆ ಅಂತ ಶಾಸಕ ಯತ್ನಾಳ್ ಆರೋಪವನ್ನ ಮಾಡಿದ್ದಾರೆ. ನಟಿ ರನ್ಯಾ ತಂದೆ ರಾಮಚಂದ್ರ ರಾವ್ ರಾಜ್ಯದ ಮಂಗಳೂರು ಸೇರಿದಂತೆ ಎಲ್ಲೆಲ್ಲಿ ಕೆಲಸ ಮಾಡಿದ್ರೋ ಅದರ ಬಗ್ಗೆಯೂ ತನಿಖೆ ಆಗಬೇಕು. ಇದು ರಾಜ್ಯ ಸರ್ಕಾರದಿಂದ ಸಾಧ್ಯವಿಲ್ಲ. ಹೀಗಾಗಿ ಪ್ರಕರಣವನ್ನು ಎನ್ಐಎಗೆ ವಹಿಸಬೇಕು ಅಂತ ಆಗ್ರಹ ಮಾಡಿದ್ದಾರೆ. ರನ್ಯಾ ಜೊತೆ ನಂಟು ಹೊಂದಿರುವವರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದೇನೆ. ಅವರು ಸದನಕ್ಕೆ ಗೈರಾಗಿದ್ದಾರೆ. ಅವರ ಮುಖದ ಹಾವಭಾವ ಚೇಂಜ್ ಆಗಿದೆ. ಇದರಲ್ಲಿ ಸಿಎಂ ಕೂಡ ಇರಬಹುದು. ಇವರ ಬಗ್ಗೆ ಸಾಕ್ಷಿ ಸಮೇತ ಬಹಿರಂಗಪಡಿಸೋಕೆ ಸಿದ್ಧತೆಯನ್ನ ನಡೆಸಿದ್ದೇವೆ. ಅಧಿವೇಶನದಲ್ಲಿ ಆ ಸಚಿವರ ಹೆಸರು ಬಹಿರಂಗಪಡಿಸೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಈ ಬಗ್ಗೆ ಪಬ್ಲಿಕ್ ಟಿವಿ ಜೊತೆ ಯತ್ನಾಳ್ ಮಾತನಾಡಿದ್ದಾರೆ, ನೋಡೋಣ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಏನಿದೆ ಈಗ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಇದರೊಟ್ಟಿಗೆ ಏನು ಅಂತಂದರೆ ಈ ಒಂದು ಏನು ಸ್ಮಗ್ಲಿಂಗ್ ಕೇಸ್ ಇದೆ ಇದಕ್ಕೆ ಸಂಬಂಧಪಟ್ಟಾಗಿ ಇಬ್ಬರು ರಾಜ್ಯ ಸಚಿವರು ಕೂಡ ಅದಕ್ಕೆ ನಂಟಿದೆ ಅನ್ನೋ ಕೂಡ ಮಾಹಿತಿ ಇದೆ. ಆ ಹಿನ್ನೆಲೆಯಲ್ಲಿ ಮಾತಾಡಲಿಕ್ಕೆ ಈಗ ನಮ್ಮೊಟ್ಟಿಗೆ ಶಾಸಕರಂತ ಯತ್ನಾಳ್ ಅವರು ಇದ್ದಾರೆ. ಅವ್ರಿಗೆ ಕೇಳೋಣ. ಸರ್, ಮೊದಲನೇದಾಗಿ ಏನು ಅಂತಂದರೆ ಈಗ ಏನು ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಏನಿದೆ ಇದರಲ್ಲಿ ಈಗ ನಟಿ ಈಗ ಅನ್ಯಾಯ ಸಿಕ್ಕಾಕೊಂಡಿದ್ದಾರೆ. ಇದಾದ ನಂತರ ಇದ್ರ ಬಗ್ಗೆ ನಿಮ್ಗೆ ಯಾವ ಮಾಹಿತಿ ಇದೆ? ಜೊತೆಗೆ ಇಬ್ಬರು ನಮ್ಮ ರಾಜ್ಯ ಸಚಿವರು ಕೂಡ ನಂಟಿದೆ ಅವರೊಟ್ಟಿಗೆ ಅಂತ ಹೇಳಿದೆ. ಸರ್ ನೋಡಿ, ಈಗ ಅದು ಭಾಳ ದೊಡ್ಡ ಜಾಲ ಇದೆ. ಇದ್ರಾಗ ದೇಶ ವಿರೋಧಿ ಸಂಘಟನೆಗಳದ್ದು ಜಾಲನೂ ಇದೆ ಅಂತೇಳಿ ಸಂಶಯ ಬರ್ತಾ ಇದೆ. SDPIದು ಸಹ ಲಿಂಕ್ ಇದೆ ಅನ್ನೋಂಥ ನಾ ಹೇಳ್ತಾ ಇರೋದು. ಇದು ಸಮಗ್ರ ತನಿಖೆ ಆಗಬೇಕು. ಎಲ್ಲಿಂದಂದ್ರೆ ಅವರೇನು IGP ಅದಾರ, ಅವ್ರು ರಾಮಚಂದ್ರ ರಾವ್ ಅವರು ಎಲ್ಲೆಲ್ಲಿ ಅವರು ಮಂಗಳೂರಿನಲ್ಲಿದ್ದಾಗ, ಮೈಸೂರಿನಲ್ಲಿದ್ದಾಗ ಆ ಎಲ್ಲ ಹಿಂದಿನ ಚಟುವಟಿಕೆಗಳನ್ನು ತೆಗಿಬೇಕು. ಅಲ್ಲಿ ಎಷ್ಟು ಮಂದಿ ಸ್ಮಗ್ಲಿಂಗ್ನಲ್ಲಿ ಯಾವ್ಯಾವ ಪೊಲೀಸ್ ಸ್ಟೇಷನ್ದಲ್ಲಿ ಎಷ್ಟು ಕೇಸ್ಗಳು ರಿಜಿಸ್ಟರ್ ಆಗಿವೆ, ಕೇರಳಕ್ಕೆ ಇಲ್ಲಿದಿಂದ ಸ್ಮಗ್ಲಿಂಗ್ ಆಗಿ ಹೋಯ್ತು ಹಂಗೆ, ಆ ರನ್ಯಾನ ಏರ್ಪೋರ್ಟ್ನಿಂದ ಹೊರಗೆ ತರುವಾಗ ಮತ್ತು ಕಳಿಸುವಾಗ ಅಲ್ಲಿ ಪ್ರೋಟೋಕಾಲ್ ಯಾರಿದ್ದರು, ಆ ಹೆಣ್ಮಗಳು ಬಂದಾಗ ಎಲ್ಲ ಏನು ನಮ್ಮ ಸೆಕ್ಯೂರಿಟಿ ಏನೋ ಒಂದು ಚೆಕ್ಕಿಂಗ್ ಇದು ಅದನ್ನೆಲ್ಲನೂ ದಾಟಿ ಬರಲಿಕ್ಕೆ ಏನು ದುಬೈದಿಂದ ಬಂದಾಗ ಆ ದಾಟಿ ಬರಲಿಕ್ಕೆ ಯಾರು ಯಾವ ಅಧಿಕಾರಿಗಳಲ್ಲಿ ಇರ್ತಿದ್ರು ಅವರ ಪ್ರೋಟೋಕಾಲ್ ಪ್ರಕಾರ ಅವ್ರನ್ನ ವಾಹನದಲ್ಲಿ ಅವ್ರಿಗೆ ಸೆಕ್ಯೂರಿಟಿ ಕೊಟ್ಟು ಹೋಗ್ತಿದ್ರು. ಅದು ಎಲ್ಲನೂ ಸಮಗ್ರ ತನಿಖೆ ಆಗ. ಇದು ರಾಜ್ಯ ಸರ್ಕಾರದಿಂದ ಆಗೋದಿಲ್ಲ. ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ದೇಶದ ಸುರಕ್ಷತೆಯೂ ಇದರೊಳಗೆ ಇರೋದ್ರಿಂದ ಇದು NIAದವ್ರನ್ನೇ ಇದನ್ನು ಕೇಸ್ ಪ್ರಕರಣ ದಾಖಲೆ ಮಾಡ್ಕೋಬೇಕು. ಇದು ಸಮಗ್ರ ತನಿಖೆ ಆದರೆ ಇದರಿಂದ ಒಂದು ದೊಡ್ಡ ದೇಶ ವಿರೋಧಿ ಚಟುವಟಿಕೆ ಸಂಘಟನೆಗಳೇನದಾವ ದೇಶನಾಗ ಇವತ್ತು SDPI ಏನಿದೆ ಅದ್ರದ್ದು ಒಂದು ಎಲ್ಲೋ ಪಾತ್ರ ಇದೆ ಅನ್ನೋಂಥ ಒಂದು ಅಲ್ಲಿ ಒಂದು ಸುಳಿವು ಸಿಗ್ತಾ ಇದೆ. ಅದಕ್ಕೆ ನಾಳೆ ನಾವು ವಿಧಾನಸಭೆಯಲ್ಲೂ ಸಹಿತ ಈ ಪ್ರಕರಣ ಇದನ್ನು ಬರೀ ಮುಚ್ಚಿ ಹಾಕ್ಲಿಕ್ಕೆ ಆಗೋದಿಲ್ಲ. ಇದ್ರ ಹಿಂದೆ ಸಚಿವರಿದ್ದಾರೋ ಏನು ನೇರವಾಗಿ ಮುಖ್ಯಮಂತ್ರಿಗಳಿಗೆ ಕೆಲವೊಂದು ನಿರ್ದೇಶನ ಅದಾವೆ. ಇದನ್ನೆಲ್ಲನೂ ಭಾಳಷ್ಟು ಸಮಗ್ರವಾಗಿ ಇದನ್ನು ನಾವು ಚರ್ಚೆ ಮಾಡಬೇಕಾಗಿದೆ. ಅದಕ್ಕೆ ನಮ್ಮ ಗೃಹ ಮಂತ್ರಿಗಳು ಏನು ಉತ್ತರ ಕೊಡ್ತಾರೆ, ಮುಖ್ಯಮಂತ್ರಿಗಳು ಏನು ಉತ್ತರ ಕೊಡ್ತಾರೆ ನಾವು ನೋಡ್ತೀವಿ. ನೋಡಿ ನಾವು ಮುಂದಕ್ಕೆ ಇದನ್ನು NIAಕ್ಕೆ ಕೊಡಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಈ ಇಬ್ಬರು ಯಾರು ಸಚಿವರಿದ್ದಾರೆ ಆ ಸಚಿವರು ನಿಮ್ಗೆ ಗೊತ್ತಿದ್ದಾರೆ ಯಾರಿದ್ದಾರೆ ಅಂತೇಳಿ, ಅವರು ಕೂಡ ನೀವು ಅಧಿವೇಶನ ಚರ್ಚೆ ಮಾಡ್ತೀನಿ ಅಂತಂದರೆ ಅದೇ ನೋಡಿ, ಈಗ ಅವ್ರು ಯಾರದಾರ ಅನ್ನೋಂಥದ್ದು ಹೋದ ವಾರನಾಗೇ ಒಂದಿಬ್ಬರು ಸಚಿವರು ಸದನಕ್ಕೇ ಬರ್ತಾಯಿಲ್ಲ ಅಟೆಂಡ್. ಅದಕ್ಕೆ ನಮ್ಗೆ ಸಂಶಯ ಇದೆ. ಈ ರನ್ಯಾ ಪ್ರಕರಣ ಪ್ರಾರಂಭ ಆದ ಹಿಡಿದು ಅವರು ಸಚಿವರ ಮುಖಚರ್ಯೆ ಬೇರೆ ಆಗಿದೆ, ಸದನದಲ್ಲಿ ಕಾಣಿಸ್ತಾ ಇಲ್ಲ, ಎಲ್ಲವರಿಗೆ ಒಂದು ರೀತಿ ಭಯ ಇದೆ. ಅದು ಅಷ್ಟೇ ಅಲ್ಲ, ಆ ಇಬ್ಬರು ಸಚಿವರು ಮುಖ್ಯಮಂತ್ರಿಗಳಿಗೆ ಏನೇನು ಕೆಲವೊಂದು ಅಧಿಕಾರಿಗಳ ನಿರ್ದೇಶನ ಕೊಟ್ಟು ಏನು ಮಾಡ್ಯಾರ ಅನ್ನೋದೂ ಸಂಶಯ ಇದೆ. ಇದೆಲ್ಲ ಸಮಗ್ರವಾಗಿ ನಾಳೆ ವಿಧಾನಸಭೆಯಲ್ಲಿ ನಾವು ಚರ್ಚೆ ಮಾಡ್ತೀವಿ, ಸರ್ಕಾರಕ್ಕೆ ಒತ್ತಡ ಮಾಡ್ತೀವಿ. ಇದನ್ನು NIAಕ್ಕೆ ರೆಫರೆನ್ಸ್ ಮಾಡಬೇಕು. ಅಷ್ಟು ನಮಗೆ ಭಾಳ ಗಟ್ಟಿಯಾದಂಥ ಸಾಕ್ಷಿಗಳು ಸಿಕ್ಕರೂ ನಾವು ನೇರವಾಗಿ ನೀವೇ ಇದಿರತ್ತೆ ಹೇಳ್ತೀವಿ. ನಾವು ಕಾಯ್ತಾ ಇದ್ದೀವಿ. ನಾಳೆವರೆಗೆ ನಮಗೆ ಇನ್ನೂ ಮಾಹಿತಿ ಸಿಗ್ಬೋದು ಅನ್ನೋಂಥ ನಿರೀಕ್ಷೆಯಲ್ಲಿ ಇದ್ದೀವಿ. ಅದು ಸಿಕ್ತಂದ್ರೆ ಅದನ್ನು ಸಪೋರ್ಟ್ ಮಾಡ್ತೀವಿ. ಯಾರಿಬ್ಬರು ಸಚಿವರಿದ್ದಾರೆ ಅದ್ರ ಬಗ್ಗೆ ನಿಮಗೆ ನಾಳೆವರೆಗೂ ಮಾಹಿತಿ ಸಿಕ್ಕರೆ ಅಧಿವೇಶನದಲ್ಲಿ ನೀವು ಅವ್ರ ಹೆಸರು ಬಹಿರಂಗ ಪಡಿಸ್ತೀನಿ. ಇಬ್ಬರು ಯಾರು ಅವಾಗ ನಾವು ಹೇಳ್ತೀನಿ. ಇದಿಷ್ಟು ಯತ್ನಾಳ್ ಅವ್ರ ಮಾತು. ವಿಜಯಪುರದ ಕ್ಯಾಮ್ರಾ ಪರ್ಸನ್ ಸುನೀಲ್ ಜೊತೆ ಪುರುಷೋತ್ತಮ್ ಕುಲಕರ್ಣಿ, ಪಬ್ಲಿಕ್ ಟಿವಿಗಾಗಿ.